ಬೆಂಗಳೂರಿನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಕೊಲೆ ಪ್ರಕರಣದಲ್ಲಿ ಓರ್ವನನ್ನ ಬಂಧಿಸಲಾಗಿದೆ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಂತಹ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಕೊಲೆಯಾಗಿದೆ. ಲಿವ್ ಇನ್ ರಿಲೇಶನ್ಶಿಪ್ಗೆ ಬೆಂಗಳೂರಿನಲ್ಲಿ ಮಹಿಳೆಯ ಕೊಲೆ ಪ್ರಕರಣ. ಅಸ್ಸಾಂ ಮೂಲದ ಬಂಧನ ಆಗಿರುವಂತಹ ವ್ಯಕ್ತಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಂತಹ ಜೋಡಿ ಅವರಿಬ್ಬರ ಸಂಬಂಧ ಬಿರುಕು ನೋಡಿದೆ. ಇದು ಇದು ಪ್ರಾಥಮಿಕ ತನಿಖೆ ವೇಳೆ ವಿಚಾರ ಪ್ರಯೋಗವಾಗಿರುವಂಥದ್ದು. ಇದು ಲೀವಿಂಗ್ ತಿಂಗಳು ಎಫ್ಐಆರ್ ಆಗಿ 20 ಗಂಟೆ ಒಳಗಾಗಿ ಸಿಕೆ ಅಚ್ಚುಕಟ್ಟು ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ತಂಡದ ಕಾರ್ಯಾಚರಣೆ 20 ಗಂಟೆ ಒಳಗಡೆ ಹಂತಕನ ಮಾಡಿರುವಂಥದ್ದು. ಸಿಸಿಟಿವಿಯನ್ನು ಆಧರಿಸಿ ಹಂತಕನ ಬಂಧನ ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಲಿವಿಂಗ್ ರಿಲೇಶನ್ಶಿಪ್ಗೆ ಮಹಿಳೆ ಬಂದಿಯಾಗಿ ಬಂತು. ಬೆಂಗಳೂರಿನಲ್ಲಂತೂ ಇದು ಹೇರಳವಾಗಿ ಕಾಣ್ತಿಲ್ಲ. OPGಗಳು ಕೂಡ ಇದೆ. ಲಿವಿಂಗ್ ರಿಲೇಶನ್ಶಿಪ್ ಅನ್ನುವಂಥದ್ದು ಈಗ ಒಂಥರ ಕಾಮನ್. ಅಸ್ಸಾಂ ಮೂಲಕ ತಮ್ಸುದ್ದೀನ್ ಈಗ ಬಂಧನ ಆಗಿದೆ. ಇಬ್ಬರು ಲೀವಿಂಗಲ್ಲಿದ್ದಂತಹ ಸಂದರ್ಭದಲ್ಲಿ ಏನೋ ಬಿರುಕು ಮೂಡಿದೆ. ಬಿರುಕು ಮೂಡಿದಂತಹ ಸಂದರ್ಭದಲ್ಲಿ ಈ ಘಟನೆ ಕೊಲೆಯವರೆಗೂ ಹೋಗಿದೆ. ಅನುಮಾನಾಸ್ಪದವಾಗಿ ಮೊದಲು ಕೊಲೆಯಾಗಿರ್ತಾರೆ. ಈ ಕೇಸ್ ಸಂಬಂಧ ಬೆನ್ನಹತ್ತಿದಾಗ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ಪೊಲೀಸರು ಬೆನ್ನಹತ್ತಿದಾಗ ವಿಷಯ ಹೊರಗೆ ಬಂದಿದೆ. ಇವರಿಬ್ಬರು ಲೀವಿಂಗಲ್ಲಿದ್ದರು. ಅವರಿಬ್ಬರ ಮಧ್ಯೆ ಏನೋ ಬಿರುಕು ಮೂಡಿದೆ. ಅದು ಕೊಲೆಯವರೆಗೂ ಹೋಗಿದೆ ಅನ್ನುವಂಥದ್ದು. ಇನ್ನು ಅಸ್ಸಾಂ ಮೂಲದವರು ಎಫ್ಐಆರ್ ಆಗಿ 20 ಗಂಟೆ ಒಳಗಾಗಿ ಹಂತಕನನ್ನು ಬಂಧಿಸುವಲ್ಲಿ ಚನ್ನಮನ್ಕೆರೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರ ತಂಡ 20 ಗಂಟೆ ಒಳಗಡೆ ಅಂಧರನ್ನು ಮಾಡಿದ್ದಾರೆ. ಇವರಿಬ್ಬರಿಗೂ ಕೂಡ ಮದುವೆ ಆಗಿದೆ. ಮದುವೆ ಆಗಿ ಅವನಿಗೂ ಕೂಡ ತಮ್ಸುದ್ದೀನ್ಗೂ ಕೂಡ ಅಸ್ಸಾಂನಲ್ಲಿ ಮಕ್ಕಳನ್ನ ಬಿಟ್ಟು ಬಂದಿರ್ತಾರೆ. ಈಕೆಯೂ ಕೂಡ ಮದುವೆ ಆಗಿ ಗಂಡನನ್ನು ಬಿಟ್ಟಿರ್ತಾರೆ. 2 ಮಕ್ಕಳಿರ್ತಾರೆ. ಇವರಿಬ್ಬರ ನಡುವೆ ಪ್ರೇಮಾಂಕುರ ಅರಳಿರುತ್ತೆ. ನಂತರ ಅದು ಲೀವಿಂಗ್ವರೆಗೂ ಹೋಗುತ್ತೆ. ಲೀವಿಂಗ್ ಹೋದ ನಂತರ ಅಲ್ಲೇನೋ ಜಗಳ ಆಗುತ್ತೆ, ಅಲ್ಲೇನೋ ಕಿರಿಕಾಗತ್ತೆ. ಅದು ಕೊಲೆ ಹಂತದವರೆಗೂ ಹೋಗುತ್ತೆ. ಇಲ್ಲಿಬ್ಬರಿಗೂ ಮದುವೆ ಆಗಿ ಇಬ್ಬರಿಗೂ ಮಕ್ಕಳಿದೆ. ಸಂಸುದ್ದೀನ್ ಏನಿದ್ದಾನಲ್ಲ, ಅವನು ತನ್ನ ಹೆಂಡತಿ ಮಕ್ಕಳನ್ನ ಅಸ್ಸಾಂನಲ್ಲೇ ಬಿಟ್ಟು ಬಂದಿರ್ತಾನೆ. ಇವನು ಬೆಂಗಳೂರಿನಲ್ಲಿರ್ತಾನೆ. ಈಕೆಯೂ ಕೂಡ ಗಂಡನನ್ನು ಬಿಟ್ಟು 2 ಮಕ್ಕಳಿರ್ತಾರೆ. ಈಕೆ ಬೆಂಗಳೂರಿನಲ್ಲಿರ್ತಾಳೆ. ಇವರಿಬ್ಬರ ನಡುವೆ ಪ್ರೀತಿ ಬೆಳೆದಿರುವಂಥದ್ದು. ಈಗ ಅದು ಕೊಲೆಯವರೆಗೂ ಹೋಗಿರುವಂಥದ್ದು. ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಇದಿಷ್ಟು ಮಾಹಿತಿ ಸಿಕ್ಕಿದ್ರೆ ಸಿಕೆ ಚನ್ನಮನ್ಕೆರೆ ಅಚ್ಚುಕಟ್ಟೆ ಠಾಣೆಯ ಪೊಲೀಸರು ಈಗಾಗಲೇ ಹಂತಕರನ್ನು ಬಂಧನ ಮಾಡಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನು ಮುಂದುವರಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಇಷ್ಟು ಮಾಹಿತಿ ಇದೀಗ ಹೊರಬಿದ್ದಿರುವಂಥದ್ದು. ಡಿಸ್ಪೋಸ್ ಮಾಡುವ ಒಂದು ಉದ್ದೇಶದಿಂದ ಒಂದು ಚೀಲದಲ್ಲಿ ಹಾಕಿ ಹುಡ್ಕೊಂಡು ಬರ್ತಾನೆ. ಯಾವುದಾದ್ರು ನಿರ್ಜನ ಪ್ರದೇಶನ ಹುಡ್ಕೊಂಡು ಒಂದು ಇಲ್ಲಿ ಒಂದು ಗಾರ್ಬೇಜ್ ಡಿಸ್ಪೋಸಲ್ ಗಾಡಿಗಳು ನಿಂತಿರೋ ಒಂದು ಏರಿಯಾ ಇದೆ, ಅಲ್ಲಿ ತಂದು ಚಲಿ ಹುಡುಗ ಯಾವ್ದ್ರಲ್ಲಿ ಬರ್ತದೆ ಮದುವೆ ಆಗಿದೆ ಸರ್. ಆರೋಪಿ ಸರ್ ನಾವಿಬ್ರು ಮದುವೆ ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಪರಿಚಯ ಆಗಿರ್ತಾರೆ. ಅಂದ್ರೆ ಲೋಕಲ್ ಏರಿಯಾದಲ್ಲಿ ಹೇಳ್ಕೊಂಡಿರ್ತಾರೆ. ಅವರ ಮದುವೆ ಸ್ಟೇಟಸ್ ಬಗ್ಗೆ ವೆರಿಫೈ ಮಾಡ್ತಾರೆ. ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ಸರ್. ಈ ಮುಂಚೆ ಅಂದ್ರೆ ಮೃತ ವ್ಯಕ್ತಿಗೆ ಮುಂಚೆ ಮೊದಲು ಒಂದು ಮದುವೆ ಆಗಿರ್ತದೆ. ಆವಾಗ ಗಂಡ ತೀರ್ಕೊಂಡಿರ್ತಾನೆ. ಈ ಆರೋಪಿಗೂ ಸಹ ಮುಂಚೆ ಒಂದು ಮದುವೆ ಆಗಿರ್ತದೆ, ಅದು ಬೇರೆ ಆಗಿದೆ.